ಹಾಯ್ ಎಲ್ರಿಗೂ. ಹೌದು, ಇವತ್ತು ಕಣ್ಣೂರಿಗೆ ರೀಚ್ ಆಗಿದ ತಕ್ಷಣ ನಾವು ಫಸ್ಟ್ ರೂಮ್ನ ತೊಗೊಂಡ್ಬಿಟ್ವಿ. ಸೊ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಸೊ ಈ ಒಂದು ರೂಮ್ ಅಂತೂ ತುಂಬ ಸ್ಪೇಷಿಯಸ್ ಆಗಿ, ತುಂಬ ನೀಟಾಗಿ, ಸಿಂಪಲಾಗಿ ನೀಟಾಗಿತ್ತು. ಮೇನಾಗಿ ನಾವು ಎಲ್ಲಾದರೂ ಹೋದಾಗ ಒಂದು ಹೋಟೆಲ್ ಚೆನ್ನಾಗಿರಬೇಕು ಆ್ಯಂಡ್ ತಿನ್ನೋದಕ್ಕೆ ಊಟ ರೆಸ್ಟೋರೆಂಟ್ಸ್ ಚೆನ್ನಾಗಿರಬೇಕು. ಅದು ಎರಡೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಬಂದು ನಾವು ಫ್ರೆಶ್ ಅಪ್ ಆಗಿ ಇಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಈವ್ನಿಂಗ್ 7 o'clock ಮೇಲೇ ಹೆಣ್ಮಕ್ಳಿಗೆ ಹಲೋ ಇದ್ದಿದ್ದರಿಂದ ನಾವು ಕರೆಕ್ಟಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ರಶ್ ಏನೂ ಇರಲಿಲ್ಲ. ದೇವಸ್ಥಾನದಲ್ಲಿ ಈ ಕಡೆ ಎಲ್ಲ ಆಲ್ಮೋಸ್ಟ್ ವಿಭೂತಿ ಕೊಡ್ತಾರೆ ಆ್ಯಂಡ್ ಆಲ್ಸೋ ಗಂಧನ ಇಟ್ಟಿರ್ತಾರೆ ಒಳಗಡೆನೆ. ಸೊ ಅದನ್ನು ನಾವು ಕೂಡ ತೊಗೊಂಡ್ವಿ. ಕಂಪಲ್ಸರಿ ಗಂಡು ಮಕ್ಕಳು ಈವನ್ ಬನಿಯನ್ ಕೂಡ ಹಲೋ ಮಾಡೋದಿಲ್ಲ, ಈ ರೀತಿ ಹೋಗ್ಬೇಕಾಗತ್ತೆ. ಸೊ ದೇವರ ದರ್ಶನ ಮಾಡ್ಕೊಂಡು ಚಿಕ್ಕ ಮಕ್ಕಳು 5 ವರ್ಷದ ಒಳಗಿನ ಮಕ್ಳಿಗೆ ಹಲೋ ಇರಲ್ವಲ್ಲ, ನಾನು ವೆಯ್ಟ್ ಮಾಡ್ತಾಯಿದ್ದೆ ಆಚೆ. ನಾನು ಹೋದಾಗ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ನಾವು ದೇವಸ್ಥಾನನೆಲ್ಲ ನೋಡಿಕೊಂಡು ಹೊರಡ್ತಿದ್ದಂಗೆ ಹೊಟ್ಟೆ ಹಶು ತುಂಬ ಆಗಿತ್ತು. ಬಿಕಾಸ್ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿದ್ವಿ ಆ್ಯಂಡ್ ಎಲ್ಲ ನೋಡಿದ್ವಲ್ಲ, ಹಾಗಾಗಿ ಈ ಒಂದು ರೆಸ್ಟೋರೆಂಟ್ ಕಾಣಿಸ್ತು. ತುಂಬ ಚೆನ್ನಾಗಿದೆ, ಊಟ ತುಂಬ ಕ್ಲೀನಾಗಿ, ತುಂಬ ನೀಟಾಗಿ ಸರ್ವ್ ಮಾಡ್ತಾರೆ. ನನಗೆ ಈ ಹೋಟೆಲಂತೂ 100% 10/10 ಕೊಡ್ತೀನಿ ನಾನು. ಅಷ್ಟು ನೀಟಾಗಿದೆ ಈ ಹೋಟೆಲ್ ಬಗ್ಗೆ ಹೇಳಲೇಬೇಕು. ಸೊ ಯಾರಾದರೂ ಈ ಕಡೆ ಹೋದಾಗ ಕಂಪಲ್ಸರಿ ಒಂದು ಬ್ಯಾಂಬೋ ಫ್ರೆಶ್ ರೆಸ್ಟೋರೆಂಟ್ ಅಂತೇಳಿ ತುಂಬ ಚೆನ್ನಾಗಿದೆ, ಮಿಸ್ ಮಾಡದೆ ಟ್ರೈ ಮಾಡಿ. ಊಟನೂ ಕೂಡ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ನಾವು ಈ ಒಂದು ಹೋಟೆಲಲ್ಲಿ ಊಟನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ಡೇ ಜರ್ನಿ ಶುರು ಮಾಡಬೇಕಿತ್ತಲ್ವ. ನೆಕ್ಸ್ಟ್ ಡೇ ಮತ್ತೊಂದು ದೇವಸ್ಥಾನ, ಅದಂತೂ ತುಂಬ ಚೆನ್ನಾಗಿತ್ತು. ಆ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ. ಅದಾದಮೇಲೆ ಅದನ್ನು ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ, ನೋಡೋರಂತೆ. ಆ ಒಂದು ದೇವಸ್ಥಾನ ಮುಗಿಸ್ಕೊಂಡು ನಾವು ಒಂದು ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ. ನನ್ನ ಮಗಳದ್ದು ಬರ್ಡೇ ಇತ್ತು ನೆಕ್ಸ್ಟ್ ಡೇ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ನಾವು ಈ ಒಂದು ಟ್ರಿಪ್ನ ಹೋಗಿದ್ದು. ಸೊ ಹಂಗಾಗಿ ನೆಕ್ಸ್ಟು ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ನೈಟು ಆರಾಮಾಗಿ ಒಂದು ಒಳ್ಳೆ ಊಟ ಮುಗಿಸ್ಕೊಂಡು ಬೆಳಗಿನ ಜಾವ ನಿಮಗೆ ಮತ್ತೊಮ್ಮೆ ಈ ದೇವಸ್ಥಾನನ ತೋರಿಸೋಣ, ಬೆಳಗಿನ ವ್ಯೂ ಹೆಂಗಿರುತ್ತೆ ಅಂತ ಇಲ್ಲಿ ಬಂದಿದ್ದು ನಾನು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ.